ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ನಾನಿವತ್ತು ಮಹಾಕುಂಭಮೇಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ಮಹಾಕುಂಭಮೇಳ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗಾಡಿ ತಗೊಂಡು ರೆಡಿಯಾಗಿ ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡು ನನ್ನ ತಮ್ಮನ ಕೈಯಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಜರ್ನಿ ಸ್ಟಾರ್ಟ್ ಆಯಿತು. ಟ್ರೈನಲ್ಲಿ ಹತ್ತು ಕೂತ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಟ್ರೈನಲ್ಲಿ ಹತ್ತು ಕೂತ್ಕೊಂಡೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಕೋಲಾರದವ್ರು ಕೂಡ ಒಂದಿಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವರು ಮಹಾ ಕುಂಭಮೇಳಕ್ಕೆ ಹೋಗ್ತಾಯಿದ್ರು. ಸೊ ನೋಡಿ ಇವರೇ ಅವರು. ಸೊ ಬನ್ನಿ ಹೋಗೋಣ. ಟ್ರೈನಲ್ಲಿ ಏನಂದರೆ ಒಂದು ಕಾಮಿಡಿ ನೋಡಿದೆ. ಯಾರೋ ಒಬ್ರು ಲೂಡೋ ಇಬ್ಬರು ಆಡ್ತಾರೆ, 4 ಜನ ಆಡ್ತಾರೆ. ಇವ್ರು ಯಾರು ಒಬ್ಬರೇ ಆ ಕಡೆ ಈ ಕಡೆ 2 ಸೈಡು ಆಡ್ತಾ ಇದ್ದಾರೆ. ಸೊ TC ಕೂಡ ಚೆಕಿಂಗ್ ಬಂದರು. ಯಾರು ಟಿಕೆಟ್ ತಗೊಂಡಿಲ್ಲ ಅವ್ರಿಗೆ ಫೈನ್ ಹಾಕಿ. ಸೊ ಫೈನಲಿ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ಇಲ್ಲಿಂದ 6.5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಇಲ್ಲಿಂದ 6.5 ಕಿಲೋಮೀಟ್ರ್. ಜನ ಅಂತೂ ಇಲ್ಲೇ ಜಾಸ್ತಿ ಇದ್ದಾರೆ. ಮುಂದೆ ನೋಡಬೇಕು, ಗೊತ್ತಿಲ್ಲ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡು, ನಾನು ನಮ್ಮ ಹುಡುಗನ ಬಂದಿರೋದು ಹೋಗ್ತಾ ಇದ್ದೀವಿ ಸೀವನೆ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಐತೆ ವಾಕಬಲ್ಲು. ಇಲ್ಲಿಂದ 6 ಕಿಲೋಮೀಟ್ರ್ ವಾಕಬಲ್ ಹೋಗ್ಬೇಕು. ವೆಹಿಕಲ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಇವಾಗ ನೈಟ್ ಒಂದು 12 ಗಂಟೆ ಆಗಿದೆ ಬಂದು ಇಳಿಯೋ ಅಷ್ಟೊತ್ತಿಗೆ ನಾವು. ಸೊ ಬನ್ನಿ ನೋಡೋಣ, ಇನ್ನು ಮುಂದೆ ನೋಡೋಣ. ಸೊ ಈಗ ಫುಲ್ಲಾಗಿದೆ. ಈಗ ಬಂದು ಜಸ್ಟು ರೈಲ್ ಇಳಿದುಬಿಟ್ಟು ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಜನ ಜಾಸ್ತಿ ಇದ್ದಾರೆ ಸ್ವಲ್ಪ. ಸೊ ಮುಂದೆ ಯಾವ ಥರ ಇದ್ದಾರೆ ಅಂತ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಲ್ಲಂತೂ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಮುಂದೆ ನೋಡೋಣ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟೇಷನಿಂದ ಸ್ವಲ್ಪ ಈಚೆ ಬಂದರೆ ನೋಡ್ಬೋದು ಜನ ಹೆಂಗಿದಾರಂತ. ಇಲ್ಲಿ ಸ್ಟೇಷನ್ ಹತ್ರನೇ ಈ ಥರ ಇದ್ದಾರೆ ಅಂದರೆ ಇನ್ನೇ ಅಲ್ಲಿ ಯಾವ ಥರ ಇದ್ದಾರೆ ಗೊತ್ತಿಲ್ಲ. ಸಿ ಗುರು, ಎಷ್ಟು ಸೆಕ್ಯೂರಿಟಿ ಐತಂದರೆ ಇಲ್ಲಿ ನೈಟ್ ಈಗ 1 o'clock ವಾಕ್ ಮಾಡ್ತಾಯಿದ್ರಿ. ಸೊ ಸೆಕ್ಯೂರಿಟಿ ಮಾತ್ರ ಬೇರೆ ಲೆವೆಲಲ್ಲಿದೆ. ಸೊ ನೋಡಿ, ಇಲ್ಲೆಲ್ಲ ಚೆಕ್ ಪೋಸ್ಟ್ಗಳು ಸ್ವಲ್ಪ ಹೋಗೋ ದಾರಿಯಲ್ಲಿ ಪೊಲೀಸವ್ರ್ಸ್ ಎಲ್ಲ ಗಾರ್ಡ್ಸು ಎಷ್ಟು ಜನ ಇರ್ತಾರೆ ಗೊತ್ತಾ. ಎಷ್ಟು ಸೆಕ್ಯೂರಿಟಿ ಕೊಟ್ಟಿದೆ ಅಂದರೆ ಬೇರೆ ಲೆವೆಲಲ್ಲಿದೆ. ಬರೋರಿಗೆಲ್ಲರಿಗೂ ಇಲ್ಲಿ ಮಸ್ತಾಗಿದೆ ಸೆಕ್ಯೂರಿಟಿ ಆಗಿ. ನೋಡಿ, ಈ ಥರ ಎಲ್ಲಿ ಪೋಸ್ಟ್ ಕಾಣಿಸುತ್ತೋ ಅಲ್ಲಿ ಪೊಲೀಸರು ಇದ್ದೇ ಇರ್ತಾರೆ. ಅಷ್ಟು ಸೆಕ್ಯೂರಿಟಿ ಇದೆ, ಒಳ್ಳೆ ಸೇಫ್ಟಿ ಇದೆ. ಯಾವುದೇ ಪ್ರಾಬ್ಲಮ್ ಇಲ್ದಿರ ಎಲ್ಲರೂ ಬರ್ಬೋದು. ಈ ಸಂಗಮ್ ಏರಿಯಾ. ಸೊ ಇನ್ನೇನು ಸ್ವಲ್ಪ ದೂರ ಫೈನಲಿ. ಸೊ ಪ್ರಯಾಗ್ರಾಜ್ ಬಂದಿದ್ದೀವಿ ನೋಡಿ. ಸೊ ಜನ ಅಷ್ಟಿಲ್ಲ, ಸ್ವಲ್ಪ ಖಾಲಿ ಇದ್ದಾರೆ. ಸೊ ಬರ್ಬೋದು. ಎಲ್ಲರೂ ಹೇಳಿದ್ರಪ್ಪ ಜನ ಜಾಸ್ತಿ ಇರ್ತಾರೆ ಅಂತ. ನಾನು ಅಲ್ಲಿ ಸ್ಟೇಷನ್ ಹತ್ರ ನೋಡಿ ಜನ ಜಾಸ್ತಿ ಇದ್ದಾರೆ ಅನ್ಕೊಂಡೆ. ಸೊ ಅಷ್ಟೇನು ಜನ ಇಲ್ಲ. ನೈಟು ನೋಡಿ ಗುರು ಹೆಂಗಿದೆ ನೋಡ್ಗುರು, ಜನನೇ ಇಲ್ಲ. ನೈಟು 1 ಗಂಟೆಯಲ್ಲಿ ಸೊ ಜನ ಇಲ್ಲ ಈ ಕಡೆ ನೋಡಿ. ಇಲ್ಲೇ ನೀವು ಸ್ನಾನ ಮಾಡೋದು. ಸೊ ಇವಾಗ ಜನ ಇಲ್ಲ. ಬೆಳಗ್ಗೆ ನೋಡೋಣ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಿ ನೈಟಲ್ಲಿ ಯಾರೂ ಇಲ್ಲ ಅಷ್ಟು ಜನ. ಸ್ನಾನ ಮಾಡೋದು ನೋಡಿ, ಇಲ್ಲೇ ಇದಾಕಿದ್ದಾರೆ. ಸೊ ಬೆಳಗ್ಗೆ ನೋಡೋಣ ಯಾವ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು. ಇವಾಗಂತೂ ಜನ ಇಲ್ಲ. ಸೊ ಮಲಗಕ್ಕೆ ಯಾವ ಜಾಗ ಸಿಕ್ಕಿಲ್ಲ ಈ ಕಡೆಲ್ಲ. ಸೊ ನಾವು ಬಂದಿರೋರೆಲ್ಲ ನೋಡಿ ಈ ಥರ ಮಾಡ್ಕೊತಾ ಇದ್ದಾರೆ ಅಷ್ಟೇ ಮಲಗಕ್ಕೆ. ಯಾಕಂದರೆ ಮಲಗಕ್ಕೆಲ್ಲ ಫುಲ್ ಜಾಗಗಳೆಲ್ಲ ಫುಲ್ಲಾಗ್ಬಿಟ್ಟಿದ್ದಾವೆ. ರೂಮ್ಸ್ ಯಾವುದು ಇರಲಿಲ್ಲ. ಸೊ ಮಲಗಕ್ಕೆ ಈ ನದಿ ಪಕ್ಕದಲ್ಲೇ ಒಂದು ಇದು ಹಾಕ್ಕೊಂಡು ಟಾರ್ಪಲ್ ಹಾಕ್ಕೊಂಡು ಇಲ್ಲೇ ಮಲ್ಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬ್ರೋ ಫೈನಲಿ ಮಾರ್ನಿಂಗ್ ಆಯಿತು ನೋಡಿ. ಕುಂಭಮೇಳ ಹಿಂದೆ ಜನ ಕಡಿಮೆನೇ ಇದ್ದಾರೆ. ಸೊ ಬೋಟ್ಗಳು ಈ ಕಡೆಯಿಂದ ನೋಡಿ ಆ ಕಡೆಗೆ ಹೋಗಬೇಕು, ಆ ಕಡೆಗೆ.
ಸೊ ನಾವಿವಾಗ ಸೆಕ್ಟರ್ 3ಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಸೆಕ್ಟರ್ 3 ಈ ಕಡೆಯಿಂದ ಸೆಕ್ಟರ್ 3ಗೆ ಹೋಗ್ಬೇಕಂದ್ರೆ ಆಟೋದಲ್ಲಿ ಹೋಗ್ಬೇಕು. ಎರಡೆರಡು ಆಟೋ. ಹಾಂ, ಎರಡೆರಡು ಆಟೋ. ಇಲ್ಲಿಂದ ಒಂದು ಆಟೋ ಚೇಂಜ್ ಮಾಡಬೇಕು, ಅಲ್ಲಿಂದ ಒಂದು ಆಟೋ ಚೇಂಜ್ ಮಾಡಬೇಕು. ಸೊ ಆಟೋ ರೇಟ್ ಕಡಿಮೆನೇ ಇದೆ, 30 ರುಪೀಸ್ ಈ ಕಡೆಯಿಂದ ಆ ಕಡೆಗೆ. ಇಲ್ಲಿಂದ ಅಲ್ಲಿ ಹೋಗಲ್ಲ, ಬ್ರಿಡ್ಜ್ ನಮ್ಮ ಗ್ಲಾಮರ್ ಬಾಯ್ ಸಂಗಮ್, ತ್ರಿವೇಣಿ ಸಂಗಮ್ಗೆ ಹೋಗ್ಬೇಕಂದ್ರೆ ಒಂದು ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು. ಈ ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು. ಆ ಹುಡುಗರು ಆಟೋಗಳಲ್ಲಿ ಹೆವಿ ಕಾಸ್ಟ್ ಹೇಳ್ತಾ ಇದ್ದಾರೆ. ಅದರಿಂದ ಟಾಟಾ ಎ ಸಿಗಲೆಲ್ಲ ಹೋಗ್ತಾರೆ. ಟಾಟಾ ಎ ಸಿ ಯಾರು 20 ರೂಪಾಯಿ ಅಷ್ಟೇ. ಸಂಗಮ್ ಘಾಟ್ಗೆ ಹೋಗೋ ಇದರಲ್ಲಿ ಯಾವ ಥರ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಬಿಟ್ಟು ಸಂಗಮ್ ಘಾಟ್ಗೆ ನಡ್ಕೊ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಸ್ವಲ್ಪ ದೂರ ಐತೆ ಸಂಗಮ್ ಘಾಟು. ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಮೇಲೆ ಡ್ರಾಯಿಂಗ್ಸ್ ಎಲ್ಲ ಮಸ್ತ್ ಮಾಡಿದ್ದಾರೆ. ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಜಾಸ್ತಿ ಜನ ಏನಿಲ್ಲ. ಸೊ ಅವಾಗಲೂ ಹೋಗಿದ್ರಲ್ಲ, ಇಲ್ಲಿ ಜಾಸ್ತಿ ಘಾಟ್ಗಳಿದ್ದಾವೆ. ಸೊ ಸಂಗಮ್ ಘಾಟ ಅಂತ ಹೇಳ್ಬಿಟ್ಟು 3 ನದಿಗಳು ಸೇರೋ ಜಾಗ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗ್ತಾ ಇರೋಣ. ಸಂಗಮ್ ಘಾಟ್ ಎಂಟ್ರಿ ನೋಡ್ಗುರು ಹೆಂಗೈತೆ ಅಂತ. ಮಸ್ತ್ ಐತೆ ಗುರು. ಇವಾಗ ಸ್ವಲ್ಪ ಜನ ಇದ್ದಾರೆ. ಫೈನಲಿ ಸಂಗಮ್ ಘಾಟ್. ಸೊ ಜನ ಪರವಾಗಿಲ್ಲ, ಸ್ವಲ್ಪ ಇದ್ದಾರೆ ಇವಾಗ. ಆ ಕಡೆ ಇರಲಿಲ್ಲ, ಸಂಗಮ್ ಘಾಟ್ ಬರ್ತಾ ಇದ್ದಂಗೆ ಈ ಕಡೆ ಸ್ವಲ್ಪ ಜನ ಇದ್ದಾರೆ. ಜನ ಕಡಿಮೆ ಇದ್ದಾರೆ ಅನ್ಕಂದೆ. ನಾನು ಹಿಂದೆ ನೋಡಿ ಒಂದ್ಸಲ ಜನ ಹೆಂಗ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತಾರೆ ಫುಲ್ ಜನ, ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿದೆ. मेला के आयोजन में शामिल विभाग के सहयोग करें। ಸೊ ಫಸ್ಟ್ ಡೇ ಬಂದು ಸ್ನಾನ ಗಿನೆಲ್ಲ ಮುಗೀತು. ಸೊ ಈಗ ನೋಡಿ ಟೆಂಟಲ್ಲಿ ಮಲಗಿದ್ದು, ಬೆಳಗ್ಗೆ ಎದ್ದು ನಾಗಸಾಧುಗಳು ಮತ್ತು ಹನುಮಾನ್ ಟೆಂಪಲ್ ನೋಡೋಕೆ ಹೋಗ್ಬೇಕು. ಬನ್ನಿ ಈಗ ಮಲ್ಗೋಣ, ಬೆಳಗ್ಗೆ ಹೋಗೋಣ. ಗುರು ನಾಗಸಾಧುಗಳು ಹೆಂಗಿರ್ತಾರಂದ್ರೆ ಇಲ್ಲಿ ಬೆಂಕಿ ಇದ್ದಾರೆ ಗುರು. ಸೊ ನೋಡಿದ್ರೇ ಮೈಯೆಲ್ಲ ಜುಮ್ಮಂತೈತೆ ನೋಡಿ. ಎಲ್ಲ ಸಾಧುಗಳಿರೋ ಜಾಗ ಒಳಗಡೆಗೆ ನೋಡಿ ಹೆಂಗಿದ್ದಾರೆ ಅಂತ ನಮ್ಮ ಹಿಂದೆ ನೋಡಿ. ನೋಡಿ ಈ ಕಡೆ ಫುಲ್ಲು ಎಲ್ಲ ಸಾಧುಗಳೇ ಇರೋದು ನೋಡಿ. ಈ ಕಡೆ ಹೋಗ್ತಾ ಇದ್ರೆ ನಮ್ಮ ಹಿಂದೆ ಮುಂದೆ ಎಲ್ಲ ಅವರೇ ಗುರು ಇರೋದು. ಏಯ್ रुद्राक्ष वाला बाबा किधर है? रुद्राक्ष वाला बाबा
ಗುರು ಸಾಧು ನೋಡು ಗುರು ಹೆಂಗಿದ್ದಾರೆ ಅಂತ, ಭಯಂಕರ ಗುರು. ರುದ್ರಾಕ್ಷಿಗೆಲ್ಲ ವರ್ತ್ನಲ್ಲ ಗುರು, ನಿನ್ ಕಣ್ಣಕ್ಕೆ ಕೋರಿದ್ ರುದ್ರಾಕ್ಷಿ ಯಾವ ಮುಖದ ಬೇಕು ಪ್ರತಿಯೊಂದು ಸಿಗ್ತದೆ, ಇಲ್ಲೆಲ್ಲ ವರ್ತ್ನಲ್ಲ ಇರೋದು. ನಾನು ಕೂಡ ಒಂದು ಸ್ವಾಮೀಜಿ ಹತ್ರ ಹೋಗಿ ರುದ್ರಾಕ್ಷಿ दो ही कर देना क्योंकि मेरे पास ಪಟ್ಕೊಳ್ಳಿ ನಾವು 1 ರೂಪಾಯಿ ಎಬ್ಬಿಸ್ಕೊಂಡು. ನೋಡಿ ಇಲ್ಲಿ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ನಾಗಸಾಧುಗಳು ಇದೆಲ್ಲ ಫುಲ್ಲು ಅವ್ರಿಗೆ ಅಂತ ಬಿಟ್ಟಿರೋದು. ಸೊ ಅವ್ರ ಟೆಂಟ್ ಆಗಿರಲಿ ದೊಡ್ಡದಾಗಿ ಒಂದು ಹಳ್ಳಿನೇ ಹೇಳ್ಬೋದು, ನಮ್ಮ ಕಡೆ ಹೇಳ್ತಾರಲ್ಲ, ಸೊ ಆ ಥರ ದೊಡ್ಡದಾಗಿ ಒಂದು ಹಳ್ಳಿನೇ ಇದೆ ಈ ಕಡೆ. ಸೊ ರುದ್ರಾಕ್ಷಿ ನೋಡಿ ಯಾವ ಥರ ಇದೆ ಅಂತ. ನಾಗಸಾಧುಗಳು ಅವರೆಲ್ಲ ದರ್ಶನ ಮಾಡ್ಕೊಂಡು ಸೊ ರಿಟರ್ನ್ ಆಗ್ತಾ ಇದ್ದೀವಿ, ನೋಡ್ಬೋದು ಹೆಂಗಿದೆ ಅಂತ. ಬನ್ನಿ ಇವಾಗ ಹನುಮಾನ್ ಟೆಂಪಲ್ ದರ್ಶನ ಮಾಡೋಣ. ಸೊ ನೋಡಿ ಫ್ರಂಟು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಹನುಮಾನ್ ಟೆಂಪಲ್ದು. ಸೊ ಈ ಕಡೆಯಿಂದ ಎಂಟ್ರಿ ಮಾಡಲ್ಲ, ಸೊ ಇದ್ರ ಇನ್ನೊಂದು ಡೋರ್ ಇದೆ, ಸೊ ಆ ಕಡೆಯಿಂದ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಜನ ಇಲ್ಲಂತೂ ಕಡಿಮೆ ಅಂತೀರ, ಭಯಂಕರ ಇದ್ದಾರೆ ನೋಡಿ. ಇದೇ ಎಂಟ್ರಿ. ಗುರು ಮ್ಯೂಸಿಯಂ, ಸೊ ಡಿಜಿಟಲ್ ಕುಂಭಮೇಳ ಸ್ವಯಂಪ್ರಾಗ್ ಮ್ಯೂಸಿಯಮ್ಮು. ಸೊ ಯಾವ ಥರ ಐತೆ ಅಂತ ನೋಡೋಣ. ಸೊ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲಿ. ಸೊ ಬನ್ನಿ ನೋಡೋಣ ಯಾವ ಥರ ಇದ್ದಾರೆ ಅಂತ ಬಿಟ್ಟು, ಒಳಗಡೆ ಯಾವ ಥರ ಐತೆ ಏನು ಅಂತ ಬಿಟ್ಟು ನೋಡೋಣ.
प्रमोद तिवारी आप इस व्यक्ति की तलाश करते हैं। ಸೊ ಮ್ಯೂಸಿಯಮ್ ಇನ್ಸೈಡು ಹೋಗೋಣ ಇವಾಗ. ಈಚೆ ನೋಡ್ಕೊರು ಹೆಂಗೆ ಮಾಡಿದ್ದಾರೆ. ಬನ್ನಿ ಮ್ಯೂಸಿಯಂ ಒಳಗಡೆ ಹೋಗೋಣ. ಮ್ಯೂಸಿಯಂ ಎಂಟ್ರಿ. म्यूजियम एंट्री। भाई रुकना नहीं है, आगे बढ़ते रहो, रुकेगा कोई नहीं भाई, चलते रहो। चल रहे हैं, थोड़ा रुक जाइए। ಗುರು ನೋಡ್ ಗುರು ಹೆಂಗೈತಂತ. ನೋಡ್ಗುರು ಇನ್ಸೈಡ್ ಹೆಂಗೈತೆ ಅಂತ. ಒಳಗಡೆ ನೋಡ್ಗುರು ಮ್ಯೂಸಿಯಂ ಒಳಗಡೆ ಯಾವ ಥರ ಇದೆ ಅಂತ. ಫೋಟೋಗ್ರಫಿ ಮಾತ್ರ ಮಸ್ತ್ ಐತೆ ಒಳಗಡೆ ನೋಡೋಕೆ ಮಾತ್ರ. ಮಿಸ್ ಮಾಡಬೇಡ್ರಿ, ಬಂದಿರೋರು ಯಾರೇ ಬಂದ್ರು ಮಹಾಕುಂಭ ಮೇಳಕ್ಕೆ ಮ್ಯೂಸಿಯಂ ಮಾತ್ರ ಮಿಸ್ ಮಾಡಬೇಡ್ರಿ. ಕೇವಲ 50 ರೂಪಾಯಿ ಅಷ್ಟೇ, ಆದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಒಳಗಡೆ ಯಾವ ಥರ ಐತೆ ಏನು ಅಂತ ಬಿಟ್ಟು. ಸಿ स्वयं आकाश गंगा की मौनी अमावस्या और महाशिवरात्रि जैसे स्नान पर्वों पर लाखों लोग इस दिव्य मेले की अनुभूति करें। ಇನ್ಸೈಡ್ ಮಾತ್ರ ಬೇರೆ ಲೆವೆಲ್ ಗುರು. ಬಾ प्रेरित करके ऐसा शब्द जिसका अर्थ है मानव व्यवहार का में लाखों लोग इकट्ठा होते हैं। इससे मानव व्यवहार, सामाजिक संरचना और जनसंख्या प्रबंधन के अध्ययन का भी एक अवसर मिल जाता है। ये मेला केवल धार्मिक ही नहीं बल्कि सामाजिक और वैज्ञानिक और अपनी आत्मा की शुद्धि करते हैं। इस शेर ऋषि भारद्वाज का तपस्या भारद्वाज आश्रम अमरता का अक्षर ಗುರು ಇಷ್ಟು ಗುರು ಮ್ಯೂಸಿಯಮ್ಮು. ಸೊ ಹೇಳಿದ್ನಲ್ಲ, ಮಿಸ್ ಮಾಡಬೇಡಿ. ಯಾರೇ ಬಂದರು ಕುಂಭಮೇಳಕ್ಕೆ ಬಂದರು ಡೋಂಟ್ ಮಿಸ್. 50 ರೂಪಾಯಿ ಅಷ್ಟೇ ಮ್ಯೂಸಿಯಮ್ಮು, ಮಸ್ತಿದೆ ನೋಡ್ಗುರು. ಟೆಂಪಲ್ಲು ಇಲ್ಲಿ ಬಂದವರೆಲ್ಲ ಮಿಸ್ ಮಾಡಬೇಡಿ. ದೇವಸ್ಥಾನಗಳೆಲ್ಲ ನೋಡೋದೆಲ್ಲ ಯಾವ ಥರ ಐತೆ ಅಂತ. 50 रुपए 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 50 रुप
ನೋಡಿ, ಪ್ರಯಾಗ್ರಾಜಲ್ಲಿ ಇನ್ನೊಂದು ದೇವಸ್ಥಾನ ನೋಡಬೇಕು ಅಂದರೆ ನಾಗವಾಸಿಕಿ. ಸೊ ಬಡೆ ಹನುಮಾನ್ ಆದಮೇಲೆ ನಾಗವಾಸಿಕಿ ನೋಡೋದನ್ನು ಮರಿಬೇಡಿ. ನೋಡಿ ಯಾವ ಥರ ಐತಂತ. ಸೊ ಮಸ್ತ್ ಐತೆ. ಸೊ ಬನ್ನಿ ದರ್ಶನ ಮಾಡೋಣ. ಒಳಗಡೆ ಮೊಬೈಲ್ಗೆಲ್ಲ ಇರಲ್ಲ, ಬನ್ನಿ ನೋಡೋಣ. ಆದರೆ ಮೊಬೈಲ್ ತಗೊಂಡೋಗೋಣ. ಸೊ ಈ ಕಡೆ ಬರೋರಿ ದೇವಸ್ಥಾನಕ್ಕೆಲ್ಲ ಮಿಸ್ ಮಾಡಬೇಡಿ. ಮಿಸ್ ಮಾಡಿದಿರಿ ಈ ದೇವಸ್ಥಾನ ಎಲ್ಲ, ಯಾಕಂದ್ರೆ ಪದೇ ಪದೇ ಬರೋಕ್ಕಾಗಲ್ವಲ್ಲ. ಸೊ ಬಂದಾಗ ಒಂದೇ ಸಲ ನೋಡ್ಕೊಂಡು ಹೊರಟೋಗ್ಬೇಕು ದೇವಸ್ಥಾನ ಎಲ್ಲ. ಸೊ ಒಂದು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಎಲ್ಲ ಕಂಪ್ಲೀಟ್ ಮಾಡ್ಕೊ ಹೋಗಿ. ಸಿ ಸೊ ನಾಗವಾಸಿಕಿ ದೇವಸ್ಥಾನ ಒಳಗಡೆ ಈ ಥರ ಇದೆ. ದೇವಸ್ಥಾನ ಇನ್ಸೈಡ್ ಹೆಂಗೈತೆ ನೋಡ್ಗುರು. ಇಲ್ಲಿ ಡ್ರಾಯಿಂಗ್ ಬರೆದಿದ್ದಾರೆ, ಮಸ್ತ್ ಐತೆ. ಸೊ ಬಂದವರು ಈ ಕಡೆ ದೇವಸ್ಥಾನ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ನಿಯರ್ ಬೈ ಇರೋ ದೇವಸ್ಥಾನ ಇದು ನೋಡಿ ಯಾವ ಥರ ಐತಂತ ಇದು. ಡ್ರಾಯಿಂಗ್ ಆಗಿಲ್ಲ, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಇವರು ದೇವಸ್ಥಾನ ಒಳಗಡೆ ಯಾವ ಥರ ಐತಂತ. ದೇವಸ್ಥಾನ ಒಳಗಡೆ ಬಂದರೆ ದೇವಸ್ಥಾನ ಸುತ್ತು ನೋಡಿ ಇದೇ ದೇವಸ್ಥಾನ. ಸೊ ಇನ್ಸೈಡ್ ಒಳಗಡೆ ಡ್ರಾಯಿಂಗ್ಸ್ ಆಗಿರಲಿ, ಶಿವಂದು ಫೋಟೋಸ್ ಆಗಿರಲಿ, ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಸಿ ರುದ್ರಾಕ್ಷಿಗಳು ನೋಡ್ಬೋದು ಹಿಂಗಿದಾವ ಅಂತ. ಇಷ್ಟು ರುದ್ರಾಕ್ಷಿ, ಎಷ್ಟು ದಪ್ಪ ಇದಾವೆ ಒಂದೊಂದು ರುದ್ರಾಕ್ಷಿ ಅಂದರೆ. ಫೈನಲಿ ಕಂಪ್ಲೀಟೆಡ್ ಪ್ರಯಾಗ್ರಾಜ್. ಜೈ ಶ್ರೀರಾಮ್. ನೋಡ್ಬೋದು ನದಿ ಹರಿತಾ ಇದೆ ತುಂಬ. ಜನ ಕಡಿಮೆ ಇದ್ರೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ, ಎಲ್ಲರೂ ಹೇಳ್ದಪ್ಪ ಅಂದರೆ ಜಾಸ್ತಿ ರಶ್ ಐತೆ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಬನ್ನಿ. ಬರಬೇಕು ಅಂತಿದ್ರೆ, ಯಾಕಂದರೆ 144 ವರ್ಷಕ್ಕೆ ಒಂದೇ ಸಲ ಬರೋದು. ಸೊ ಪದೇ ಪದೇ ನಾವು ಹುಟ್ಟಿದೀವೋ ಹುಟ್ಟಲ್ವೋ ಗೊತ್ತಿಲ್ಲ. ನನ್ನ ಮಕ್ಕಳು ಹೋಗ್ತಾರೋ ನನ್ನ ಮೊಮ್ಮಕ್ಕಳು ಹೋಗ್ತಾರೋ ಗೊತ್ತಿಲ್ಲ. ಇವಾಗ ನಮ್ಮ ಜನ್ಮಕ್ಕೆ ಸಿಕ್ಕೈತೆ, ಬನ್ನಿ ನೋಡಿ ದೇವ್ರ ದರ್ಶನನೂ ಮಾಡಿ. ಮಹಾಕುಂಭ ಮೇಳದಲ್ಲಿ 26ನೇ ತಾರೀಕುವರೆಗೂ ನಡೀತಾ ಇರ್ತದೆ. ಬನ್ನಿ ಸ್ನಾನ ಮಾಡಿ, ಮಾಡಿರೋ ಪಾಪಗಳೆಲ್ಲ ಕಳ್ಕೊಳ್ಳಿ. ಜೈ ಶ್ರೀರಾಮ್.